ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವತ್ ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮನವನ್ನು ಪೂರ್ಣ ಸುಖದಲ್ಲಿಡು, ತುಂಡು ಸುಖದಲ್ಲಲ್ಲ. ಸುಖದ ಖಂಡದಲ್ಲಿ ಚೂರಿನಲ್ಲಿ ಅಲ್ಲ. ಕಾಮ್ಯೇ ಮತಿಸ್ತ್ಯಜ್ಯತ. ನಿನ್ನೆ ಒಂದು ಮಾತನ್ನು ಹೇಳಿದ್ವು, ವ್ಯವಹಾರ ಮತ್ತು ಪರಮಾರ್ಥ ಬೇರೆ ಅಲ್ಲ, ಒಂದೇ. ಏನು ಒಂದಕ್ಕೊಂದು ವಿರೋಧವೂ ಇಲ್ಲ. ವಿರೋಧಕ್ಕೆ ಅದು ಬೇರೆಯೇ ಅಲ್ಲ. ಇದು ಏನೋ ಅದೇ ಅದು, ಅದು ಏನೋ ಅದೇ ಇದು. ಅದು ಪರಮಾರ್ಥ ಅಂದರೆ ಯಾವುದೋ ಅನ್ಯಗ್ರಹದ ಜೀವಿ ಅಂತ ಅಂದ್ಕೊಳ್ಬೇಕಾಗಿಲ್ಲ ಅಂತ, ಅಪರಿಚಿತ ಅಂತ ಅಂದ್ಕೊಳ್ಬೇಕಾಗಿಲ್ಲ, ಯಾವುದೋ ಗೊತ್ತಾಗದಿರುವಂಥ ಕಠಿಣವಾದ ಗಣಿತ ಪ್ರಮೇಯ ಅಂತ ಅಂದ್ಕೊಳ್ಬೇಕಾಗಿಲ್ಲ. ಇದೇ ಅದು ಮತ್ತು ಅದೇ ಇದು. ವ್ಯವಹಾರ ಸರಿಯಾಗಿ ಮಾಡೋಕ್ಕೆ ಬಂದರೆ ಪರಮಾರ್ಥನೂ ಕೂಡ ಸರಿಯಾಗಿ ಮಾಡ್ಬೋದು. ಹಾಗೆ ಆ ಕಡೆ ಕೂಡ ಪರಮಾರ್ಥ ಸರಿಯಾಗಿ ಮಾಡೋಕ್ಕೆ ಬಂದರೆ ವ್ಯವಹಾರ ತಾನೇ ಸರಿಯಾಗತ್ತೆ. ವಿದ್ಯಾರಣ್ಯರು ಹೇಳ್ತಾರೆ ತಮ್ಮ ಪಂಚದಶಿಯಲ್ಲಿ, ಜ್ಞಾನಿನಾ ಚರಿತುಂ ಶಕ್ಯಂ ಸಮ್ಯಕ್ ರಾಜ್ಯಾದಿ ಲೌಕಿಕಂ. ಅಂದರೆ ಪರಮಾರ್ಥವನ್ನು ಯಾರು ತಲುಪಿದಾನೋ ಅವನೇ ತುಂಬ ಚೆನ್ನಾಗಿ ಲೌಕಿಕವನ್ನು ಮಾಡಬಲ್ಲ ಅಂತ. ಸಂಸಾರ ಚೆನ್ನಾಗಿ ಮಾಡೋಕ್ಕೆ ಯಾರಿಗೆ ಸಾಧ್ಯ ಅಂದರೆ ಯಾರು ಪರಮಾರ್ಥವನ್ನು ತಲುಪಿದಾರೋ ಅವರೇ ರಾಜ್ಯವಾಡೋದಾದ್ರೆ ಅವರೇ ಯೋಗ್ಯರೋದಕ್ಕೆ. ಜ್ಞಾನಿನಾ ಚರಿತುಂ ಶಕ್ಯಂ ಸಮ್ಯಕ್ ರಾಜ್ಯಾದಿ ಲೌಕಿಕಂ. ಅವರು ಮಂತ್ರಿಗಳಾಗಿದ್ದರು ವಿಜಯನಗರದ ಸಾಮ್ರಾಜ್ಯದಲ್ಲಿ. ಮಂತ್ರಿಗಳಾಗಿದ್ದರು ಮಾತ್ರ ಅಲ್ಲ, ಅವರೇ ಅದನ್ನು ಹುಟ್ಟುಹಾಕಿದ್ದಾನೆ ವಿಜಯನಗರದ ಸಾಮ್ರಾಜ್ಯವನ್ನು. ಹಾಗಾಗಿ ಅವರು ಹೇಳ್ತಾರೆ, ಅವನೇ ಮತ್ತು ಈ ಸಾಂಸಾರಿಕ ಸುಖವನ್ನು ಕೂಡ, ಈ ಇಂದ್ರಿಯ ಸುಖವನ್ನು ಅವನು ಅನುಭವಿಸಿದ ಹಾಗೆ ಒಬ್ಬ ಸಾಂಸಾರಿಕ ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪರಮಾರ್ಥವನ್ನು ತಲುಪಿದ ಮೇಲೆ ಅವನ ಇಂದ್ರಿಯಗಳು ಪಟುವಾಗಿರ್ತವೆ, ಮನಸ್ಸು ಶುದ್ಧ ಆಗಿರುತ್ತೆ. ಹಾಗಾಗಿ ಈ ಪ್ರಪಂಚವನ್ನು ಅವನು ಅನುಭವಿಸಿದ ಹಾಗೆ ಕೇವಲ ವ್ಯವಹಾರಿಗಳು, ಕೇವಲ ಸಂಸಾರಿಗಳು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಒಟ್ಟು ನಾವು ಹೇಳ್ತಾ ಇರೋದೇನೆಂದರೆ ಎರಡೂ ಒಂದೇ ಇದು. ನಿನ್ನೆ ಒಂದು ಬೇರೆ ಉದಾಹರಣೆ ಕೊಟ್ಟಿದ್ದು ಅದಕ್ಕೆ. ನಿನ್ನೆಯ ಪ್ರವಚನದ ವಸ್ತುವನ್ನು ಕೊಟ್ಟಿದ್ದು ನಿಮ್ಮಲ್ಲೇ ಒಬ್ಬ ಶ್ರೋತೃರು. ಅವರು ಒಂದು ಕಥೆಯನ್ನು ಕೊಟ್ಟರು ನಮಗೆ, ನಾವು ಅದನ್ನು ನಿಮಗೆ ಕೊಟ್ಟವು. ಅದಕ್ಕೊಂದು ಕಾರಣವೂ ಇದೆ. ಆ ಕಥೆಯನ್ನು ವಾಪಸ್ ಯಾಕೆ ನಾನು ನಿಮಗೆ ಹೇಳಿದ್ದು ಅಂತ. ಅದಕ್ಕೆ ಎರಡು ನಿಯಮಗಳಿದೆ. ಒಂದು ನಿಯಮ ಏನಂದರೆ, ನಮಗೆ ಯಾವುದಾದ್ರು ತುಂಬ ಇಷ್ಟವಾದರೆ ಅದನ್ನು ಇಷ್ಟ ಜನಗಳಿಗೆ ಹಂಚಬೇಕು ಅಂತ. ಅದೊಂದು ಪ್ರಧಾನ ನಿಯಮ. ಮತ್ತು ನಿಮಗೊಬ್ಬರು ಇಷ್ಟ ಅಂತಾದರೆ ನೀವು ಇಷ್ಟಪಟ್ಟದವ್ರಿಗೆ ಕೊಡ್ತೀರಿ, ಪಾಲು ಕೊಡದೇ ಇರೋದಿಲ್ಲ, ನೀವು ಕೊಡದೇ ಇರೋಕ್ಕಾಗೋದಿಲ್ಲ ನಿಮಗೆ. ಎರಡು ನಿಯಮಗಳು, ಪ್ರೀತಿಯ ನಿಯಮಗಳು ಅಂತ. ಯಾರಾದರೂ ಒಬ್ಬ ವ್ಯಕ್ತಿ ನಿಮಗೆ ನಿಜವಾಗಿಯೂ ಜೀವನದಲ್ಲಿ ಇಷ್ಟ ಅಂತಾದರೆ, ನಿಜವಾಗಿಯೂ ಹತ್ತಿರ ಅಂತಾದರೆ, ಉತ್ಕೃಷ್ಟವಾದ ಏನೇ ಸಿಕ್ಕಿದ್ರು ನೀವು ಅವ್ರನ್ನ ನೆನಪು ಮಾಡ್ಕೊಳ್ತೀರಿ. ಅವ್ರು ಇದ್ದಿದ್ರೆ ಅಂತ ಅಂದ್ಕೊಳ್ತೀರಿ. ಒಂದು ತುಂಡು ಅವ್ರಿಗೆ ತೆಗೆದು ಇಟ್ಕೊಳ್ತೀರಿ, ಅವ್ರಿಗೆ ಕೊಡಬೇಕು ಅಂತ. ಎಷ್ಟೋ ಸತಿ ನೀವು ತಿಂದೇ ಅವ್ರಿಗೆ ಅಂತ ಇಟ್ಕೊಳ್ತೀರಿ. ಈ ಹಕ್ಕಿ ಮರಿಗೆ ಗುಟುಕನ್ನು ಕೊಡುತ್ತಾರೆ ಹಕ್ಕಿ, ಅದರಂಥ ಒಂದು ಸನ್ಯಾಸ ಬೇರೆ ಯಾವುದಿಲ್ಲ ಅಂತ ಅಂದ್ಕೊಳ್ತೇವೆ ನಾವು. ಯಾಕೆಂದರೆ ಬಾಯಲ್ಲೇ ಕಚ್ಕೊಂಬರೋದು, ಕೈಯಿಲ್ಲ ಪಾಪ ಹಕ್ಕಿಗೆ, ಅದಕ್ಕೂ ಹಸಿವಾಗಿರುತ್ತೆ, ಬಾಯಲ್ಲಿ ಕಚ್ಕೊಂಬರುತ್ತೆ ಆಹಾರವನ್ನು ಅದು. ಆದರೆ ಅದು ರುಚಿ ನೋಡಿದೇನೆ ಮರಿಯ ಕೊಕ್ಕಿನೊಳಗೆ ಇಡುತ್ತೆ ನೋಡಿ. ಅದು ಎಷ್ಟರ ಮಟ್ಟಿಗೆ ಅದು ಮಡಿಯನ್ನು ಕಾಪಾಡಿದೆ ಅದು. ಬಾಯಿಯೊಳಗೆ ಇಟ್ಟುಕೊಂಡು ನಮಗಾಗೋದಿಲ್ಲ ಬಹುಶಃ. ನಮ್ಮ ಮಗನಿಗೆ ಕೊಡಬೇಕು ಅಂತ ಆದರು ಬಾಯಲ್ಲಿ ಇಟ್ಕೊಂಡು ನಾವು ಬಂದ್ಮೇಲೆ ಕೊಡೋಕ್ಕಾಗತ್ತೆ ನಮಗೆ? ಇಲ್ಲ, ಸಾಧ್ಯವೇ ಇಲ್ಲ. ಅದು ಕರಗಿ ಒಳಗಡೆ ಹೋಗಿ ಆಯ್ತದು, ಆಮೇಲೆ ಮುಂದಿನ ವಿಷಯ ಅಂತ. ಇನ್ನೊಂದು ಸತಿ ಮಾಡಿದಾಗ ಕೊಡ್ತೀನಪ್ಪ, ಆಮೇಲೆ ಅನಿವಾರ್ಯ ಅಂತ. ಇಷ್ಟವಾದ್ದನ್ನು ನಮಗೆ ಯಾವುದೇ ಒಂದು ಇಷ್ಟವಾದ ವಸ್ತು ನಮಗೆ ಪ್ರಾಪ್ತವಾದರೆ ಇಷ್ಟ ಜನರನ್ನು ನೆನಪು ಮಾಡ್ಕೊಳ್ತೀವಿ. ಆಗ ಹಿಂಗೆ ರಾಮನ ಬಗ್ಗೆ ಬರುತ್ತೆ, ಅಲ್ಲಿ ಸುಂದರಕಾಂಡದಲ್ಲಿ ರಾಮನ ಬಗ್ಗೆ ಬರುತ್ತೆ. ಹನುಮಂತ ಹೇಳ್ತಾನೆ ಸೀತೆ ಹತ್ರ, ಸೀತೆಗೆ ಅನುಮಾನ ಬಂದುಬಿಟ್ಟಿದೆ, ರಾಮನಿಗೇನು ಸೀತೆಗೂ ಅನುಮಾನ ಬಂದುಬಿಟ್ಟಿದೆ. ಇನ್ನೂ ನನ್ನ ನೆನಪಿದೆಯಾ ರಾಮನಿಗೆ ಅಂತ ಕೇಳ್ತಾಳೆ ಹನುಮಂತನ ಹತ್ರ ಸೀತೆ. ಇನ್ನೂ ಪ್ರೀತಿ ಇದೆಯಾ ಮೊದಲಿನಾಗೆ ನನ್ನ ಮೇಲೆ? ಸುಮಾರು ದಿನ ಆಯ್ತಲ್ಲ, ಮರೆತು ಹೋಗಿರ್ಬೋದು. ಅದಕ್ಕೆ ಅವನು ಹೇಳ್ತಾನೆ, ಎಷ್ಟರ ಮಟ್ಟಿಗೆ ಅಂದರೆ, ಫಲಂವಾ ಪುಷ್ಪಂವಾ ಯದ್ವಾನ್ಯತ್ ಸುಮನೋಹರಂ. ಮನೋಹರವಾದ ಏನು ಸಿಕ್ಕಿದ್ರು, ಫಲಂವಾ ಪುಷ್ಪಂವಾ, ಅಲ್ಲಿ ಇನ್ನೇನು ಸೇರಿ ಸಾಧ್ಯ? ಕಾಡಲ್ಲಿ ಹೂವು ಹಣ್ಣು, ಒಂದು ಒಳ್ಳೆಯ ಚಂದದ ಪರಿಮಳದ ಹೂವಾಗಲಿ ರುಚಿಕರವಾದ ಹಣ್ಣಾಗಲಿ ಸಿಕ್ಕಿದರೆ ಆ ಸೀತೆ ನಿನ್ನ ನೆನಪು ಮಾಡ್ಕೊಳ್ತಾನೆ ಕೂಡಲೇ ಅವನು, ನೀನಿದ್ದಿದ್ರೆ. ಪಂಪಾ ಸರೋವರದಲ್ಲಿ ಅದೇ ವರ್ಣನೆ ಬರುತ್ತೆ. ತುಂಬ ಸುಂದರವಾಗಿರ್ತಕ್ಕಂಥ ದೃಶ್ಯ ಇತ್ತಲ್ಲಿ ಪಂಪಾ ಸರೋವರದ್ದು. ಸೀತೆ ನೆನಪು ಮಾಡ್ಕೊಳ್ತಾನೆ, ನೀನು ಇರಬೇಕಾಗಿತ್ತು ಈಗ ಜೊತೆಗೆ ಅಂತ.
ಹಾಗೆ ಇಷ್ಟವಾದ್ದು ಸಿಕ್ಕಿದರೆ ಇಷ್ಟ ಜನರಿಗೆ ಅದನ್ನು ಕೊಟ್ಟು ತಿನ್ನುವ, ಕೊಟ್ಟು ಅನುಭವಿಸುವ ಮನಸ್ಸಾಗತ್ತೆ ಅಂತ. ಹಾಗೆ ನಿನ್ನೆ ಆತ ಕೊಟ್ಟ ಕಥೆ ನಮಗೆ ತುಂಬ ಇಷ್ಟವಾಯಿತು. ಹಾಗಾಗಿ ಇಷ್ಟು ಜನರಿಗೆ ನಿಮಗೆ ಅದನ್ನೆಲ್ಲ ಕೊಟ್ಟು ಅದನ್ನು ಸಂತೋಷ ಪಡಬೇಕು ಅಂತ ಅಂದ್ಕೊಂಡು, ಅದೇ ಈ ವ್ಯವಹಾರ ಅಂದರೆ ಕೊಡುಕೊಳ್ಳುವುದು. ಈ ಗುರು ಶಿಷ್ಯರ ಮಧ್ಯೆ ಕೂಡ ಅದೇ ನಡೆಯುತ್ತೆ. ಶಿಷ್ಯ ಆತ್ಮನಿವೇದನೆ ಮಾಡ್ತಾನೆ, ಗುರು ಆತ್ಮಜ್ಞಾನವನ್ನು ಕೊಡ್ತಾನೆ ಅವನಿಗೆ. ಒಂದು ವ್ಯವಹಾರ ನಡೆಯುತ್ತೆ ನೋಡಲ್ಲಿ ಗುರು ಶಿಷ್ಯರ ಮಧ್ಯದಲ್ಲಿ. ಅದೇ ಪರಮಾರ್ಥ ಅಂತ, ಅದೇ ಪರಮಾರ್ಥ ಅಂತ. ವಿದ್ಯಾಭ್ಯಾಸ ಮಾಡ್ತಾನೆ ಶಿಷ್ಯ, ಹೋಗುವಾಗ ಗುರುದಕ್ಷಿಣೆಯನ್ನು ಕೊಡ್ತಾನೆ. ಏನೋ ಒಂದು ನಡೆದಿದೆ ನೋಡಿ, ಅವನೊಂದು ಕೊಡೋದು ಇವನೊಂದು ಕೊಡೋದು ನಡೆದಿದೆ ಅಂತ. ಅದಿಲ್ಲದೆ ಇಲ್ಲ ಅಲ್ಲಿ ಅಂತ, ಕೊಡುಕೊಳ್ಳುವ ವಿಷಯ ಇದ್ದೇ ಇದೆ ಅಲ್ಲಿ ಅಂತ. ಪರಮಾತ್ಮರಿಗೂ ಇದು ಹೀಗೆ ಇದು ಅಂತ. ಇವತ್ತು ಯಾಕೆ ನೆನಪು ಮಾಡ್ಕೊಳ್ತಿದ್ದೇವೆ ಆ ವ್ಯವಹಾರ ಪರಮಾರ್ಥ ಅನ್ನೋದನ್ನು ಅಂತಂದರೆ, ಈಗ ಕಾಮ್ಯ ಮತ್ತು ತ್ಯಜಿತಾಮನ ವಿಷಯ ಇದೆಯಲ್ಲ, ಅದನ್ನು ಆಲೋಚನೆ ಮಾಡುವಾಗ ನಮಗೇನು ಅನ್ನಿಸ್ತು ಅಂದರೆ, ಒಟ್ಟು ಏನು ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು ಅಂತಂದರೆ, ಇಷ್ಟೇ ಹೇಳ್ತಾ ಇರೋದು, ಅದರದರ ಬೆಲೆಯನ್ನು ಅದಕ್ಕೆ ಕೊಡು ಅಂತ ಹೇಳ್ತಾ ಇದ್ದಾರೆ ಅವರು. ಅಷ್ಟೇ, ಅದಕ್ಕಿರುವ ಬೆಲೆಯನ್ನು ಅದಕ್ಕೆ ಕೊಡು. ಅದು ವ್ಯವಹಾರ, ಅದು ವ್ಯವಹಾರ. ಈಗ ಬೆಲೆಗೆ ಸಿಕ್ಕುವಂಥದ್ದು ಎಷ್ಟಿದೆ ಮಾರುಕಟ್ಟೆಯಲ್ಲಿ. ತರಕಾರಿನೂ ಬೆಲೆಗೆ ಸಿಗುತ್ತೆ ಅಲ್ವಾ, ಬಟ್ಟೆಗಳು ಬೆಲೆಗೆ ಸಿಗುತ್ತೆ, ಸೈಟು ಸಿಗುತ್ತೆ, ಮುತ್ತು ರತ್ನಗಳು ಸಿಗ್ತವೆ. ಎಲ್ಲ ಒಂದೇ ಬೆಲೆಯಾ? ನೀವು ತರಕಾರಿಗೆ ಕೊಟ್ಟು ಬೆಲೆ ಸೈಟ್ ಸಿಗತ್ತಾ? ಅಥವಾ ಸೈಟಿಗೆ ತರಕಾರಿ ಬೆಲೆ ಕೊಟ್ಟು ತಗೊಳಕ್ಕಾಗತ್ತಾ ನಿಮಗೆ? ಇಲ್ಲ ತಾನೇ. ಕೊಟ್ಟರೆ ಏನಂತಾರೆ ಅದಕ್ಕೆ? ತರಕಾರಿಯಲ್ಲೇ ಬೇಡ, ತರಕಾರಿಯು ಸೈಟು ಅಷ್ಟು ದೂರ ಯಾಕೆ ಹೋಗೋದು? ತರಕಾರಿಯಲ್ಲೇ ಒಂದು 5 ರೂಪಾಯಿ ಜಾಸ್ತಿ ಕೊಟ್ಟರೆ ಏನು ವ್ಯವಹಾರ ಜ್ಞಾನ ಇಲ್ಲ ಅಂತ ಶುರುವಾಗುತ್ತೆ ಕೂಡಲೇ. ಹಾಗಂದ್ರೆ ಏನು? ಅದಕ್ಕಿರುವ ಬೆಲೆ ಅಷ್ಟಲ್ಲ ಅಂತ. ಇಷ್ಟು ಇರುವಷ್ಟು ಬೆಲೆಯನ್ನು ಕೊಡು, ಜಾಸ್ತಿ ಬೆಲೆ ಕೊಡಬೇಡ ಅಂತ ತಾನೇ ಇರೋದಕ್ಕೆ. ಆಗ ನಿಯಮ ಒಂದು ಏನು ಅಂದರೆ, ಅದಕ್ಕೆ ಇರುವ ಬೆಲೆಯನ್ನು ಕೊಡು ಅದಕ್ಕೆ. ಮತ್ತು ಒಂದಕ್ಕಾಗಿ ಒಂದನ್ನು ಬಲಿ ಕೊಡೋ ಸಂದರ್ಭ ಬಂದರೆ, ಹೆಚ್ಚು ಬೆಲೆ ಇರುವುದಕ್ಕೋಸ್ಕರ ಕಡಿಮೆ ಬೆಲೆ ಇರೋದನ್ನು ಬಲಿ ಕೊಡ್ಬೋದು. ಉದಾಹರಣೆಗೆ ತಲೆ ಇದೆ, ಕೈ ಇದೆ ಅಲ್ವಾ? ತಲೆಗೂ ಬೆಲೆ ಇದೆ, ಇದೆ ಅಲ್ವಾ? ತಲೆಗೂ ಬೆಲೆ ಇದೆ, ಕೈಗೂ ಬೆಲೆ ಇದೆ. ಎರಡು ನಮ್ಮ ಪಾಲಿಗೆ ನಮ್ಮ ಮಟ್ಟಿಗೆ ಬೆಲೆ ಬಾಳುವಂಥದ್ದೇ. ಈಗ ಒಂದು ಕಲ್ಲೇಟು ತಲೆಗೆ ಬೀಳುತ್ತೆ ಅಂತ ಆದಾಗ ಕೈ ಅಡ್ಡ ಬರುತ್ತೆ. ನೀವೇನು ಅದಕ್ಕಾಗಿ ಅಂದರೆ ಒಂದು ಕಮಿಟಿ ಮೀಟಿಂಗಾಗಿ ಡಿಸಿಷನ್ ಆಗಬೇಕು ಅಂತಿಲ್ಲ, ಅದ್ರಲ್ಲಿ ಆಗುತ್ತೆ ತನ್ನಷ್ಟಕ್ಕೆ ಒಳಗಡೆಗೆ. ಅಂದರೆ 1 ಸೆಕೆಂಡಲ್ಲಿ ಆಗುತ್ತೆ, ಅದು ಅರ್ಧ ಸೆಕೆಂಡಲ್ಲಿ ಆಗುತ್ತೆ ಅದು. ಈಗ ತಲೆಗೆ ಆಪತ್ತು ಬಂದಿದೆ, ಅವ್ನಿಗೆ ಇಷ್ಟೆಲ್ಲ ಘಟನೆ ನಡೆದೋಗುತ್ತೆ ನೋಡಿ. ಅದು ತಲೆ ಉಳಿಸ್ಕೋಬೇಕು. ಆ ಕಲ್ಲನ್ನು ಈ ಕಲ್ಲು ತಪ್ಪಿಸ್ಕೊಂಡ್ರೆ ವಿಷಯ ಬೇರೆ, ತಲೆಗೆ ತಾಗದೇ ಇದ್ದಾಗ ಬಿದ್ದೇ ಬೀಳುತ್ತೆ ಅಂತಾದರೆ ಕೈ ಬಂದು ಅಡ್ಡ ಬರುತ್ತಲ್ಲ, ಒಳಗಿಂದ ಒಳಗೆ ನಿರ್ಣಯವಾಗಿ ಜಾರಿ ಆಗುತ್ತಲ್ಲ, ಅದು ಅಲ್ಲಿರೋ ಪ್ರಿನ್ಸಿಪಲ್ ಏನು ಯೋಚನೆ ಮಾಡಿ. ಹೆಚ್ಚು ಬೆಲೆ ಬಾಳುವಂಥದ್ದು ತಲೆ, ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಕಡಿಮೆ ಬೆಲೆ ಬಾಳುವಂಥದ್ದನ್ನು ಬಲಿ ಕೊಡೋನು. ಇದಕ್ಕೆ ಏನಾದರೂ ಪೆಟ್ಟಾಗ್ಬೋದು, ಏನೂ ಆಗ್ಬೋದು. ಒಂದು ಕತ್ತಿ ಬೀಸಿದ ಕೈ ಅಡ್ಡ ಹಿಡಿದ್ರೆ ಕೈ ಕತ್ತರಿಸೋಗ್ಬೋದು. ಆದರೆ ಚಿಂತೆ ಇಲ್ಲ ಅಂತ, ತಲೆ ಉಳಿತಲ್ಲ ಅಂತ. ಈಗ ಪರಮಾರ್ಥಕ್ಕೆ ಬನ್ನಿ, ಈ 2 ನಿಯಮ ಇಟ್ಕೊಂಡು ಈಗ ಪರಮಾರ್ಥಕ್ಕೆ ಬನ್ನಿ. ಅತಿ ಮುಖ್ಯವಾದ್ದು, ಅತಿ ದೊಡ್ಡದು ಯಾವುದು ಅಂದರೆ ಅವನು ಅಂತ. ಅವನಿಗಿರೋ ಬೆಲೆ ಅವನಿಗೆ ಕೊಡಿ, ಆತ್ಮಕ್ಕಿರೋ ಬೆಲೆ ಆತ್ಮಕ್ಕೆ ಕೊಡಿ, ಉಳಿದಿದ್ದಕ್ಕಿರೋ ಬೆಲೆ ಅದಕ್ಕೆ ಕೊಡಿ ಅಂತ ಆಯಿತು ಅಂತ. ವ್ಯವಹಾರಕ್ಕೂ ಪರಮಾರ್ಥಕ್ಕೂ ಏನು ವ್ಯತ್ಯಾಸ ಇದೆ ಹೇಳಿ? ಈಗ ನಮ್ಮೊಳಗೆ ಆತ್ಮ ಇದ್ದಾನೆ, ನಮ್ಮೊಳಗೆ ಇಂದ್ರಿಯಗಳಿದ್ದಾವೆ, ನಮ್ಮೊಳಗೆ ಮನಸ್ಸಿದೆ, ಇಲ್ಲಿ ಶರೀರ ಕೂಡ ಇದೆ. ಎಲ್ಲವಕ್ಕೂ ಏನೇನೋ ಬೇಕು, ಅದೆಲ್ಲ ಕೊಡಬೇಕಾಗಿದೆ. ಈಗ ಕಣ್ಣು ಏನೋ ಕೇಳುತ್ತೆ, ಕಿವಿ ಏನೋ ಕೇಳುತ್ತೆ, ಹೊಟ್ಟೆ ಏನೋ ಕೇಳುತ್ತೆ, ಅದಂತೂ ಕೇಳುತ್ತೆ ಗ್ಯಾರಂಟಿ. ಅದು ಇನ್ಯಾರು ಕೇಳಲಿ ಬಿಡಲಿ. ಮನಸ್ಸು ಇನ್ನೇನೋ ಕೇಳುತ್ತೆ. ನಾವು ಕೇಳಿದ್ನೆಲ್ಲ ಕೊಡ್ತಾ ಇರ್ತೀವಿ ನಾವು, ಏನು ಹಾಗೇನಿಲ್ಲ ಅಂತ. ಕೊಡ್ತೇವೆ ಅಂತ. ಹೊಟ್ಟೆ ಕೇಳಿದನ್ನು ಕೊಡ್ತೀವಿ, ಕಣ್ಣು ಕೇಳಿದ ನೋಡಬೇಕು ಅಂತ ಅನ್ನತ್ತೆ, ಕಣ್ಣು ಆಯಿತು ಅಂತ ಅಂದರೆ ಅಪ್ರಯತ್ನವಾಗಿ ತಲೆ ಆ ಕಡೆ ತಿರುಗುತ್ತೆ ಅಂತ. ಏನೋ ಕೇಳಬೇಕು ಅನ್ಸುತ್ತೆ, ಕೇಳ್ತೀವಿ. ಏನೋ ಮುಟ್ಟಬೇಕು ಅನ್ಸುತ್ತೆ, ಮುಟ್ತೀವಿ. ಎಲ್ಲ ಮಾಡ್ತೀವಲ್ವಾ? ಈಗ ಒಳಗಡೆ ಆತ್ಮ ಇದ್ದಾನೆ ಅಂತ, ಅವನು ಕೇಳ್ತಾ ಇದ್ದಾನೆ. ಅವನು ಕೇಳ್ತಾನೆ ನನಗೆ ಜ್ಞಾನ ಬೇಕು ಅಂತ. ಅವನು ಕೇಳ್ತಾನೆ ನನಗೆ ನನ್ನ ಮೂಲ ಸ್ವರೂಪ ಬೇಕು, ಪರಮಾತ್ಮ ಜೊತೆ ನಾವು ಒಂದಾಗಬೇಕು ಅಂತ ಕೇಳ್ತಾನೆ ಅವನು. ಒಳಗಡೆ ಇರೋ ಆತ್ಮ ಅದನ್ನ ಯಾಕೆ ಮಾಡ್ತಾ ಇಲ್ಲ? ಆತ್ಮಕ್ಕೆ ಯಾಕೆ ಬೆಲೆ ಕೊಡ್ತಾ ಇಲ್ಲ? ಈ ಇಂದ್ರಿಯಗಳು ಕೇಳೋದು ಕಾಮ್ಯ, ಇಂದ್ರಿಯಗಳು ಕೇಳೋದು, ದೇಹ ಕೇಳೋದು, ಮನಸ್ಸು ಕೇಳೋದು ಕಾಮ್ಯ. ಅದಕ್ಕೆಲ್ಲ ಸೇರಿ ಅಂದರೆ ಆತ್ಮಕ್ಕಲ್ದೇನೆ ಸ್ವತಂತ್ರವಾಗಿ ಕೇಳ್ತಾವಲ್ಲ ಇಂದ್ರಿಯಗಳು, ಮನಸ್ಸು, ದೇಹ ಎಲ್ಲ, ಅದಕ್ಕೆ ಕಾಮ್ಯ ಅಂತ ಹೆಸರು. ಆತ್ಮ ಕೇಳೋದು ಮೋಕ್ಷ, ಮುಕ್ತಿಯನ್ನು ಕೇಳುತ್ತೆ, ಜ್ಞಾನವನ್ನು, ಮುಕ್ತಿಯನ್ನು ಆತ್ಮ ಕೇಳ್ತಾ ಇರುತ್ತೆ. ಪ್ರತಿಕ್ಷಣವೂ ಕೇಳ್ತಾ ಇರುತ್ತೆ. ಅದು ಪ್ರತಿಯೊಂದು ಜೀವವೂ ಕೂಡ
ಮುಕ್ತಿ ಅಪೇಕ್ಷೆಯೇ, ಅದರಲ್ಲೇನು ಸಂಶಯವೇ ಇಲ್ಲ. ಎಲ್ಲ ಜೀವವು ಮುಕ್ತಿಯನ್ನು ಬಯಸುತ್ತೆ, ಎಲ್ಲ ಜೀವವು ಜ್ಞಾನವನ್ನು ಬಯಸುತ್ತೆ. ಈಗ ಅದನ್ನು ಯಾವತ್ತೂ ನಾವು ಕೊಟ್ಟಿಲ್ಲ, ಇದನ್ನು ಕೊಡ್ತಾ ಇದ್ದೀವಿ. ಈಗ ಅದಕ್ಕೆ ತೊಂದರೆ ಆಗದಿರ್ತಾರೆ, ಇದಕ್ಕೆ ಎಷ್ಟು ಕೊಡ್ಬೋದು. ಈಗ ತಲೆನೂ ಇರಲಿ ಕೈನೂ ಇರಲಿ ಅಂತಲೇ ಮೊದಲನೇ ಮಾತು, ಎರಡೂ ಚೆನ್ನಾಗಿರಲಿ ಅಂತಲೇ. ಎರಡರಲ್ಲಿ ಒಂದು ಅಂತಾದರೆ ತಲೆ ಉಳಿಸ್ಕೋಬೇಕು ನಾವು, ಕೈ ಆಮೇಲೆ. ಹಾಗೆ ಇಂದ್ರಿಯಕ್ಕೆ ಬೇಕಾಗಿದ್ದನ್ನು ಕೊಡುವಾಗ ಆತ್ಮಕ್ಕೆ ತೊಂದರೆ ಆಗುತ್ತೆ ಅಂತಾದರೆ ಮಾಡಬೇಡ ಅದನ್ನು ಅಂತ. ಕಾಮ್ಯೆ ಮತ್ತು ತ್ಯಜ್ಯತಾಂ. ನಾವು ಮಾಡ್ತಿರೋ ತಪ್ಪೇನು ಅಂದರೆ ಇಂದ್ರಿಯಗಳಿಗೆ ಬೇಕಾದ್ದನ್ನು ಕೊಡುವ ಭರದಲ್ಲಿ ಆತ್ಮಕ್ಕೆ ತೊಂದರೆ ಆಗೋ ಥರ ಮಾಡ್ತಾಯಿದ್ದೀವಿ. ಮುಂದಿನ ಸಾಲಲ್ಲಿ ಅದಕ್ಕೆ ವಿವರಣೆ ಇದೆ. ಅದಕ್ಕೆ ಆತ್ಮಕ್ಕೆ ತೊಂದರೆ ಆಗೋ ಥರ ಇಂದ್ರಿಯಗಳು ಸುಖ ಪಟ್ಟರೆ ಅದಕ್ಕೆ ಪಾಪ ಅಂತ ಹೆಸರು. ಅಷ್ಟೇ, ಇನ್ನೊಬ್ರಿಗೆ ತೊಂದರೆ ಆಗೋ ಥರ ಅಂತ ಏನು ತಗೊಳ್ಬೇಕಾಗಿಲ್ಲ ನೀವು. ನಮ್ಮ ಆತ್ಮಕ್ಕೆ ತೊಂದರೆ ಆಗೋ ಥರ ಇಂದ್ರಿಯಗಳು ಸುಖ ಪಟ್ಟರೆ ಪಾಪ ಅಂತ ಹೆಸರು ಅದಕ್ಕೆ. ಆ ಪಾಪವೇ ಆತ್ಮ ಮೇಲಕ್ಕೆ ಹೋಗದಿರೋ ಥರ ಅಡ್ಡ ಮಾಡೋಂಥದ್ದು. ಅದನ್ನು ಇದಕ್ಕಿಂತ ಮುಂದಿನ ಭಾಗದಲ್ಲಿ 5ನೇ ಚರಣದಲ್ಲಿ ಅದು ನೋಡೋಣ. ಪಾಪವು ಪರಿಧೂಯಿತಾಮ್ ಅಂತ ಬರುತ್ತೆ ಮುಂದಕ್ಕೆ. ಇದ್ರ ಮುಂದೆ ಬರೋದೇ ಅದು, ಕಾಮ್ಯ ಮತ್ತು ತ್ಯಜ್ಯತಾಮ್ ಆದ ತಕ್ಷಣ ಬರೋದದ್ದು ಅಂತ. ಆ ಪಾಪ ಅಂದರೆ ಏನು ಅಂದರೆ ಇದೇ ಅದು, ಆತ್ಮಕ್ಕೆ ತೊಂದರೆ ಆಗೋ ಥರ ಸುಖಪಟ್ಟೆ, ಆತ್ಮಕ್ಕೆ ತೊಂದರೆ ಆಗೋ ಥರ ಏನೋ ತಗೊಂಡೆ, ಏನೋ ಮಾಡಿದೆ. ಶಂಕರರು ಹೇಳಿದ್ರು ಅದು ಮಾಡಬೇಡ ಅಂತ, ಅದು ಮಾಡಬೇಡ. ಇಂದ್ರಿಯಗಳು ಕೇಳಿದ್ದನ್ನು ಕೊಡು, ತೊಂದರೆ ಇಲ್ಲ, ಆದರೆ ಆತ್ಮಕ್ಕೆ ತೊಂದರೆ ಆಗೋದಾದರೆ ಮಾಡಬೇಡ ಅಂತ. ಆಗ್ತಾನೆ ವಿಷಯ ಅಂತ. ಈಗ ಇಡೀ ದೇಶದ ಹಿತಕ್ಕೆ ತೊಂದರೆ ಆಗೋ ಥರ ಏನಾದ್ರು ಮಾಡೋಕ್ಕೆ ಸಾಧ್ಯವ? ಮಾಡ್ಬೋದಾ? ಯಾರೋ ಒಬ್ಬ ವ್ಯಕ್ತಿ ಕೇಳ್ತಾನೆ ಅನ್ನೋ ಕಾರಣಕ್ಕೆ, ಈ ದೇಶದ ಒಬ್ಬ ಪ್ರಜೆ ಕೇಳ್ತಾನೆ ಅನ್ನೋ ಕಾರಣಕ್ಕೆ ಇಡೀ ದೇಶಕ್ಕೆ ತೊಂದರೆ ಆಗೋ ಥರ ಮಾಡ್ಬೋದಾ? ಮಾಡಬಾರ್ದು ಅಂತ. ಇಡೀ ದೇಶಕ್ಕೆ ತೊಂದರೆ ಆಗುತ್ತೆ ಅದು ಅಂತ. ಇಲ್ಲೂ ಕೂಡ ದೇಹವೇ ದೇಶ ಅಂತ, ಇದರೊಳಗೆ ಇಡೀ ಎಲ್ಲ ಇದೆ ಅಂತ. ಆತ್ಮನೇ ರಾಜ, ಮನಸ್ಸೇ ಮಂತ್ರಿ, ಇಂದ್ರಿಯಗಳೇ ಪ್ರಜೆಗಳು, ಇಡೀ ಪ್ರಾಣಿಗಳು ಎಲ್ಲ ಸೇರ್ಕೊಂಡಿದೆ, ಇಡೀ ಎಲ್ಲ ಸೇರಿ ಒಂದು ರಾಜ್ಯ ಇದ್ದಾಗ ಅದು ಅಂತ. ಅಲ್ಲಿ ಆ ರಾಜನಿಗೆ ಮಾತ್ರ ತೊಂದರೆ ಮಾಡಿ, ಅದರ ಮೂಲಕ ಇಡೀ ರಾಜ್ಯದ ಹಿತಕ್ಕೆ ತೊಂದರೆ ಮಾಡಿ ನಾವೇನೇನೋ ಕಳಿಸ್ಕೊಳ್ತಾ ಇದ್ದೇವೆ ಅಂತ. ಅದನ್ನು ಶಂಕರ ಹೇಳ್ತಾ ಇದ್ದಾರೆ, ಕಾಮ್ಯೆ ಮತ್ತು ತ್ಯಜ್ಯತಾಂ. ನಿನ್ನೆ ನಾವು ನಿಮಗೊಂದು ಕಥೆ ನಮಗೆ ಇಲ್ಲಿ ನಿಮ್ಮಿಂದಲೇ ಸಿಕ್ತು ಅಂತ ಹೇಳಿದ್ವಲ್ಲ, ಇನ್ನೊಂದು ಕಥೆ ಇತ್ತು ಅದ್ರ ಜೊತೆಯಲ್ಲಿ, ಅದು ಚೆನ್ನಾಗಿದೆ ಅದು. ಆ ಕಥೆ ಅರವಿಂದರ ಕಥೆ, ಅದು ಮಹರ್ಷಿ ಅರವಿಂದರದ್ದು. ಅರವಿಂದರನ್ನು ಕಾಣಲಿಕ್ಕೆ ರಾಷ್ಟ್ರಪತಿಗಳು ಬರ್ತೇನೆ ಅಂತ ಹೇಳ್ತಾರಂತೆ, ರಾಧಾಕೃಷ್ಣ ನಿರೂಪಕ ಅವರು. ನಾನು ಬರಬೇಕು ಅಂತ ಹೇಳಿದೆ ಅಂತ. ಇದಕ್ಕೆ ಅರವಿಂದ್ರ ಏನು ಹೇಳಿದ್ರಂತಂದರೆ, ಬರಲಿ, ಆದರೆ ತುಂಬ ಸಹಜವಾಗಿ ಬಂದು ಹೋಗಬೇಕು ಅವರು, ರಾಷ್ಟ್ರಪತಿ ಥರ ಬರಬಾರದು. ಸಾಮಾನ್ಯವಾಗಿ ಎಲ್ಲರೂ ಧ್ಯಾನ ಮಾಡಲಿಕ್ಕೆ ಎಲ್ಲ ಬರ್ತಾರಲ್ಲ, ಅದೇ ತರಹ ಬಂದು ಧ್ಯಾನ ಮಾಡಿಕೊಂಡು ಎಲ್ಲರ ಸಾಮಾನ್ಯರಿಗೆ ಏನು ಸಿಗುತ್ತೆ ಅದನ್ನು ಪಡ್ಕೊಂಡು ಹೋಗೋಕ್ಕೆ ಏನು ತೊಂದರೆ ಇಲ್ಲ, ಅದಕ್ಕಿಂತ ಹೆಚ್ಚುಗಾರಿಕೆಯನ್ನು ಮಾಡಿಕೊಡೋದು ಅಂತ ಅರವಿಂದ್ರ ಹೇಳಿದ್ರಂತೆ. ಅದೇ ದಿನ ಶಿಷ್ಯ ಒಬ್ಬ ಪ್ರಶ್ನೆ ಕೇಳಿರ್ತಾನೆ ಅರವಿಂದ್ರಿಗೆ, ಮಾಯೆ ಅಂದರೆ ಏನು ಅಂತ ಪ್ರಶ್ನೆ ಕೇಳಿರ್ತಾನೆ. ಅದೇ ದಿನ ಈ ರಾಷ್ಟ್ರಪತಿ ಬರೋ ವಿಷಯವು ನಿಶ್ಚಯ ಆಗುತ್ತೆ. ಕೊನೆಗೆ ರಾಷ್ಟ್ರಪತಿ ಬರ್ತಾರೆ, ರಾಧಾಕೃಷ್ಣನ್ ಬರ್ತಾರೆ, ಎಲ್ಲ ಧ್ಯಾನಕ್ಕೆ ಕೂತಿರ್ತಾರೆ, ಧ್ಯಾನದ ಕಾರ್ಯಕ್ರಮ. ಅವರು ಬರ್ತಾರೆ, ಅವರು ಎಲ್ಲರ ಹಾಗೆ ಎಲ್ಲರ ಜೊತೆ ಕೂತ್ಕೊಂಡು ಧ್ಯಾನ ಮಾಡ್ಕೊಂಡು ಅವ್ರು ಹೋಗ್ತಾರೆ. ಅಂದರೆ ಧ್ಯಾನ ಮಾಡ್ಕೊಂಡು ಧ್ಯಾನ ನಡೀತಾನೆ ಇರುತ್ತಲ್ಲ, ಅವ್ರ ಸಮಯಕ್ಕೆ ಅವ್ರು ಹೋಗ್ತಾರೆ ಅಂತ. ಅವರು ಎದ್ದು ಹೋಗ್ತಿರ್ಬೇಕಾದ್ರೆ ಒಂದಷ್ಟು ಜನ ಜೊತೆಗೆ ಹೋದ್ರಂತೆ, ಯಾರು ನಿತ್ಯ ಬಂದು ಧ್ಯಾನ ಮಾಡೋರು ಇದ್ದಾರಲ್ಲ ಅಲ್ಲಿ. ಇಲ್ಲಾಂದರೆ ಇನ್ನೂ ಕಾರ್ಯಕ್ರಮ ಸುಮಾರಿದೆ ಅವರದ್ದು. ರಾಷ್ಟ್ರಪತಿ ಹೋಗ್ತಾ ಇದ್ದಾರಲ್ಲ, ಅದೊಂದು ಚಾಳಿ ನೋಡಿ, ನೀವೆಲ್ಲ ಸಭೆಗಳಲ್ಲೂ ಕೂಡ ನೋಡಿ. ಅದು ಈ ರಾಜಕೀಯ ನಾಯಕ ಬಂದರೆ ಅವನ ಜೊತೆಗೆ ಸುಮಾರು ಜನ ಬರ್ತಾರೆ. ಬರಬೇಕಾದ್ರೆ ಹೋಗಬೇಕಾದ್ರೆ ಜೊತೆಗೆ ಸುಮಾರು ಜನ ಹೋಗ್ತಾರೆ. ಎಲ್ಲಿವರೆಗೆ ಹೋಗ್ತಾರೋ ಅವ್ರ ಜೊತೆಗೆ ಗೊತ್ತಿಲ್ಲ, ಹೋದರೆ ಎಲ್ಲಿ ಹೋಗಿ ತಲುಪ್ತಾರೋ ಅವ್ರ ಜೊತೆಗೆ ಹೋದರೆ ಭಗವಂತನಿಗೆ ಗೊತ್ತದು. ಹಾಗೆ ರಾಷ್ಟ್ರಪತಿ ಮರಳುವಾಗ ಸುಮಾರು ಜನ ಜೊತೆಗೆ ಹೋದರಂತೆ. ಆಮೇಲೆ ಹೇಳ್ತಾರೆ ಅರವಿಂದರು, ಇದೇ ಮಾಯೆ. ಮಾಯೆ ಅಂದರೆ ಏನು ಅಂದರೆ 2 ವಿಷಯ. ಮಾಯೆ ಅಂದರೆ ಒಂದು, ನಾವೀಗ ಹೇಳಿದ್ದು, ಯಾವುದಕ್ಕೆ ಎಷ್ಟು ಬೆಲೆ ಕೊಡಬೇಕು, ಯಾವುದು ನಿಜವಾಗಿ ಬೇಕಾದ್ದು. ರಾಷ್ಟ್ರಪತಿ ದೊಡ್ಡವನಾದರೂ ಗುರು ಅದಕ್ಕಿಂತ ದೊಡ್ಡವನು. ರಾಷ್ಟ್ರಪತಿ ದರ್ಶನ ದೊಡ್ಡದೇ ಆದರೂ ದೇವರ ದರ್ಶನ ಇನ್ನೂ ದೊಡ್ಡದು, ಅದಕ್ಕಿಂತ ಎಷ್ಟೋ ದೊಡ್ಡದು. ರಾಷ್ಟ್ರಪತಿ ಜೊತೆ ನಡ್ಕೊಂಡು ಹೋಗೋದು ದೊಡ್ಡ ವಿಷಯ ಹೋದಾದರೂ ಅದಕ್ಕಿಂತ ಎಷ್ಟೋ ದೊಡ್ಡದು ದೇವರ ಜೊತೆ ನಡ್ಕೊಂಡು ಹೋಗುವಂಥದ್ದು, ದೇವರ ಜೊತೆಗಿರೋಂಥದ್ದು. ಬೆಲೆ ಜಾಸ್ತಿ ಕೊಟ್ಟಾಗಾಯ್ತು ಅಂತ, ವ್ಯವಹಾರ ಸರಿಯಾಗಲಿಲ್ಲ ಅಂತ. ಅದರ ಬೆಲೆ ಎಷ್ಟು ಅಷ್ಟೇ ಕೊಡಬೇಕಿತ್ತಲ್ವ, ವ್ಯವಹಾರ ಕೆಟ್ಟಿತು ಅಂತ. ಮತ್ತು ಇನ್ನೊಂದು ಬಹಳ ಮುಖ್ಯವಾದ್ದೇನು ಅಂದರೆ, ಮಾಯೆ ಅಂದರೆ ಏನಂದರೆ ನಾನು ಯಾಕೆ ಬಂದೆ ಅಂತಲೇ ನಮ್ಗೆ ಮರೆತು ಹೋಗೋದಿದೆಯಲ್ಲ, ಅದಕ್ಕೆ ಮಾಯೆ ಅಂತ ಹೆಸರು ಅಂತ. ನಾನು ಬಂದಿದ್ದೆ ಹಾಗಂತಲೇ ಯಾಕೆಂತಲೇ ನಾವು ಮರೆತು ಹೋಗ್ಬಿಡುತ್ತೆ, ಅದೇ ಮಾಯೆ. ಅದಕ್ಕೆ ಯಾವಾಗಲೂ ನಾವು ಕೂಡ ಉದಾಹರಣೆ ಜಾತ್ರೆ,
ಯಾವಾಗಲೂ ಕೊಡ್ತೇವೆ ಉದಾಹರಣೆ. ಜಾತ್ರೆ ಅಂದರೆ ಯಾತ್ರೆ, ಜಾ ಆಗತ್ತೆ ಕನ್ನಡದಲ್ಲಿ, ಅದೇ ಜಾತ್ರೆ ಅಂತ ಆಗಿರೋದು. ಯಾತ್ರೆನೇ ಜಾತ್ರೆ ಅಂತ ಆಗಿರೋದು. ಯಾತ್ರೆ ಯಾರಿದು ಅಂದರೆ ದೇವರ ಯಾತ್ರೆ ಇದು. ಗರ್ಭಗುಡಿ ಒಳಗೆ ಯಾವಾಗಲೂ ಇರುವ ದೇವರು ಹೊರಗಡೆ ಬರ್ತಾರೆ, ಬೀದಿಗೆ ಬರ್ತಾರೆ. ಯಾಕೆಂದರೆ ಎಲ್ರಿಗೂ ಕಾಣಬೇಕು ಅಂತ, ಎಲ್ರಿಗೂ ದರ್ಶನ ಕೊಡಬೇಕು ಅಂತ, ದರ್ಶನ ಹಂಚಬೇಕು ಅಂತ ಬರ್ತಾರೆ ದೇವರು ಹೊರಗಡೆಗೆ. ಬೀದಿಗೆ ಬಂದು ನನಗೆ ನಿಮ್ಗೆ ಒಳಗೆ ಬರೋಕ್ಕಾಗಲ್ಲ ಅಲ್ವ, ನನ್ನವರೆಗೂ ನನ್ನ ಮುಟ್ಟೋಕ್ಕಾಗಲ್ಲಲ್ವ, ನೋಡೋಕ್ಕಾಗಲ್ಲಲ್ವ, ನನ್ನ ಸೇರೋಕ್ಕಾಗಲ್ಲ ಅಲ್ವ. ಪರಮ ಕರುಣಾಳುವಾಗಿ ತಾನೇ ಹೊರಗೆ ಬರೋದು ಅಂತ, ತನ್ನ ಪರಿಧಿಗಳನ್ನು ದಾಟಿ ತಾನೇ ಹೊರಗೆ ಬೀದಿಗೆ ಬಂದು ಎಲ್ಲರಿಗೂ ದರ್ಶನ ಕೊಡ್ತಾರೆ ದೇವರು. ಆಗ ದರ್ಶನ ಮಾಡಿದರೆ ಪುನರ್ಜನ್ಮ ಇಲ್ಲವಂತೆ. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ. ರಥಸ್ಥಂ, ರಥವೇರಿದ ಕೇಶವನನ್ನು, ಭಗವಂತನನ್ನು ನೋಡಿದರೆ ಪುನರ್ಜನ್ಮ ಇಲ್ಲ ಅಂತ. ಅದಕ್ಕೋಸ್ಕರ ಬರೋದು ಹೊರಗಡೆಗೆ ಅವರು. ಹಾಗಾಗಿ ಭಾರಿ ಗೌಜಿ ಜಾತ್ರೆ ಅಂದರೆ. ಎಲ್ಲೆಲ್ಲಿಂದಲೂ ಜನ ಬರ್ತಾರೆ. ಅವತ್ತು ಅಂಗಡಿನೂ ಬರುತ್ತೆ. ಜನ ಬಂದಾಗ ಅಂಗಡಿ ಒಂದು ತಾತ್ಕಾಲಿಕವಾಗಿ ತೇರ್ಪೇಟೆ ಆಗುತ್ತೆ ಒಂದು ಅಲ್ಲಿ. ಸರಿ, ಇದಕ್ಕೆ ಭಾರಿ ಜನ ಬರ್ತಾರಲ್ಲ, ಎಷ್ಟು ಹೆಚ್ಚಿನ ಜನಗಳು ಬಂದು ತೇರ್ಪೇಟೆ ಓಡಾಡಿ ಸಣ್ಣ ಪುಟ್ಟ ದುಡ್ಡಿನ ಸಾಮಾನು ತಗೊಂಡು ಮನೆಗೆ ಹೋಗ್ತಾರೆ ಹೊರತು. ಎಷ್ಟೋ ಸತಿ ಏನಾಗುತ್ತೆ, ನಾನು ಯಾಕೆ ಬಂದೆ ಅಂತಲೇ ಮರ್ತು ಹೋಗಿರುತ್ತೆ ಅಂತ. ಜಾತ್ರೆ ಏನು ನೋಡಿದೆ ಅಂದರೆ ಭಾರಿ ಜನ ಅಂತ, ಜನ ನೋಡಿದ್ದೀನಿ. ಎಲ್ಲ ದೊಡ್ಡವ್ರು ನೋಡಿದೆ, ಚಿಕ್ಕವ್ರು ನೋಡಿದೆ, ಗಂಡಸರು ನೋಡಿದೆ, ಹೆಂಗಸರು ನೋಡಿದೆ, ಮುದುಕರು ನೋಡಿದೆ, ಬ್ರಾಹ್ಮಣರು, ವೈಶ್ಯರು, ಮತ್ತೊಂದು ಎಲ್ಲ ನೋಡಿದೆ ಅಂತ. ಮತ್ತು ಏನು ಬೆಂಡು ಬತ್ತಾಸು, ಅದೊಂದು ಮುಖ್ಯವಾಗಿ ನೋಡಿದೆ. ಅದು ಚೆನ್ನಾಗಿತ್ತು, ಒಳ್ಳೆ ರುಚಿಯಾಗಿತ್ತು. ಅದು ಬೇರೆ ಬೇರೆ ಥರದ ಹೋಟ್ಲು ಗಿಟ್ಲು ಎಲ್ಲ ಬಂದಿತ್ತು. ಏನೇನೊಂದು ಅದು ಈಗಂದು ಎಲ್ಲ ಫುಡ್ಡು, ಏನು ಚೈನೀಸ್ ಫುಡ್ವರೆಗೆ ಎಲ್ಲ ಫುಡ್ಡು ಬಂದಿತ್ತು. ಎಲ್ಲ ನೋಡಿ, ಸರಿ ದೇವರು ನೋಡಿದ್ಯಾ ಅಂತ. ಅದು ಒಂದು ಮರ್ತೋಗಿದೆ, ಅದೊಂದು ಬಿಟ್ಟು ಹೋಗಿದೆ ಅಂತ. ಅದೇ ಮಾಯೆ ಅಂದರೆ ಅಂತ. ಅಂದರೆ ಯಾಕೆ ಬಂದೆ ಅಂತಲೇ ಮರ್ತೋಗಿದೆ ಅಂತ. ದೇವರ ದರ್ಶನಕ್ಕೆ ಬಂದಿರೋದು, ಅದೊಂದು ಬಿಟ್ಟು ಮತ್ತೆಲ್ಲ ಮಾಡಿದ ಅಂತ. ಈಗ ಅಂದರೆ ಈ ಜೀವನದ ಜಾತ್ರೆ ಹೀಗೆ ಆಗಿಬಿಡುತ್ತೆ ಅಂತ. ಬಂದಿದ್ದು ಅದಕ್ಕೋಸ್ಕರ, ಈ ಶರೀರ ಬಂದಿದ್ದೇ ಅದಕ್ಕೆ ಅಂತ. ಶರೀರ ಜೀವ ತುಂಬ ಕೇಳಿ ಬರೋದು ಅಂತ. ಅಂದರೆ ಈ ಸಂಸಾರ ಚಕ್ರವನ್ನು ದಾಟಬೇಕು ಅನ್ನೋ ಅಪೇಕ್ಷೆ ಜೀವಕ್ಕೆ ತುಂಬ ಆದಾಗ ಬರೋಂಥದ್ದು ಈ ದೇಹ ಅನ್ನೋದು, ಮನುಷ್ಯ ದೇಹ ಅಂತ ಅನ್ನೋದು ಆವಾಗ ಬರೋಂಥದ್ದು. ಈ ಒಂದು ದೇಹದಲ್ಲೇ ಅವಕಾಶ ಇರೋಂಥದ್ದು. ಅಂದರೆ ಸಂಸಾರವನ್ನು ಮೀರುವ ಅವಕಾಶ, ಪರಮಾತ್ಮನನ್ನು ಸೇರುವ ಅವಕಾಶ ಇರೋದು ಈ ದೇಹದಲ್ಲಿ ಅಂತ. ಅದು ಬರೋದೇ ಅಪೇಕ್ಷೆ ಕೇಳಿದ್ದಕ್ಕೆ ಕೊಟ್ಟಿರೋದು ಅವನು. ಅದೊಂದು ಬಿಟ್ಟು ಮತ್ತೆಲ್ಲ ಮಾಡಿದ ಅಂತ. ಅಲ್ಲಿ ನಮಗೀಗಲೂ ನೆನಪು, ನಮ್ಮದೇ ನೆನಪು ಚಿಕ್ಕ ವಯಸ್ಸಲ್ಲಿ ನಮಗೆ ಅಂತ. ಚಿಕ್ಕ ವಯಸ್ಸಲ್ಲಿ ಇನ್ನೊಂದು ಬೇರೊಂದು ಮನೇಲಿ ಇರ್ತಾಯಿದ್ವು. ಒಂದು ಭಾಳ ಚಿಕ್ಕ ವಯಸ್ಸಲ್ಲಿ, ಸಣ್ಣ ಸಣ್ಣ ಕ್ಲಾಸ್ ಓದೋ ವಯಸ್ಸಲ್ಲಿ ಅಂಗಡಿಗೆ ಸಾಮಾನು ತರಕ್ಕೆ ಕಳಿಸ್ತಾಯಿದ್ರು ನಮ್ಮನ್ನು ಕೆಲಸತ್ತಿ. ದೊಡ್ಡ ಸಮಸ್ಯೆ ಏನಾಗೋದು ಅಂದರೆ, ಅಂಗಡಿ ಹತ್ರ ಹೋಗೋ ಹೊತ್ತಿಗೆ ಅದು ಏನು ತರಕ್ಕೆ ಬಂದಿದೆ ಅಂತಲೇ ಮರ್ತೋಗ್ಬಿಡೋದು ನಮಗೆ ಆಗೋದಿದ್ದು. ಈಗಲೂ ಇದೆ, ಏನು ತರಕ್ಕೆ ಬಂದಿದ್ದೆ ಅಂತಲೇ ವಾಪಸ್ ಬರೋದು ಮತ್ತು ನನಗೆ. ಅದು ಏನು ತರಬೇಕಾಗಿತ್ತು ನಾನು, ಹೀಗಾಗ್ಬಿಡುತ್ತೆ ಅಂತ. ಹಾಗಾಗಿ ಅದೇ ಮಾಯೆ ಅಂದರೆ ಅದೇ ಅಂತ. ನಾನು ಯಾಕೆ ಬಂದೆ ಅಂತಲೇ ಮರೆತು ಹೋಗೋದು ಅಂತ. ಮಾಯೆ ವೈಶಿಷ್ಟ್ಯ ಏನು ಅಂದರೆ, ನೆನಪಿದ್ದರೆ ಮಾಡಿಬಿಡ್ತೀವಿ ನಾವು ಅದನ್ನು, ಮಾಯೆಯನ್ನು ಮೀರಿಬಿಡ್ತೀವಿ. ಆ ಮಾಯೆ ಹೇಗೆ ಆಟ ಆಡುತ್ತೆ ಅಂದರೆ, ಅದೇ ಮರೆತು ಹೋಗೋ ಥರ ಮಾಡುತ್ತೆ ನಮಗೆ. ಯಾಕೆ ಬಂದೆ ಅಂತಲೇ ಆ ಉದ್ದೇಶ ಮರೆತು ಹೋಗೋ ಥರ ಮಾಡುತ್ತೆ ಅದು ಮಾಯೆ. ಅದ್ರ ವೈಶಿಷ್ಟ್ಯ ಇರೋದು ಅಲ್ಲಿ. ಮತ್ತು ನಮಗೆ ರೋಗ ಬಂದಿದ್ದೇ ಗೊತ್ತಾಗೋದಿಲ್ಲ. ನಿನ್ನೆ ಹೇಳಿದಾಗೆ ಈ ಮರವಿನ ವಿಶೇಷವೇ ಅದು ಅಂತ. ನಮ್ಗೆ ನೆನಪಿರೋದಿಲ್ಲ ಅಂತ. ಈ ಮರೆತು ಹೋಯ್ತು ನೆನಪಿರುತ್ತಾ, ಮರದಾಗ ಅದು ನೆನಪಿರೋದಿಲ್ಲ ಅಂತ. ಪೂರ್ತಿ ಮರ ಅಂತ ಇಲ್ಲ ಅಂಥದ್ದು ಅಂತ. ಅದೇ ಮಾಯೆ ವಿಶೇಷ ಅಂತ. ಹಾಗಾಗಿ ಅದೆಲ್ಲ ಪೂರಕವಾದ ಅಂಶಗಳು. ಮುಖ್ಯವಾದ ಅಂಶ ನಾವು ಜೀವನದಲ್ಲಿ ನೆನಪಿಟ್ಕೊಳ್ಬೇಕಾಗಿರೋದು, ದೇವರ ಹತ್ರ ಹೋಗಬೇಕು ಅಂದರೂ ಕೂಡ ಸರಿಯಾಗಿ ವ್ಯವಹಾರ ಮಾಡಬೇಕಾಗತ್ತೆ ನಾವು. ದೇವರ ಬೆಲೆ ಏನು, ಮತ್ತು ಪ್ರಪಂಚದ ಬೆಲೆ ಏನು, ಜೀವನದ ಬೆಲೆ ಏನು, ಮುಕ್ತಿ ಬೆಲೆ ಏನು, ಇಂದ್ರಿಯಗಳಿಗೆ ಏನು ಬೆಲೆ, ಮನಸ್ಸಿಗೆ ಏನು ಬೆಲೆ, ಆತ್ಮಕ್ಕೆ ಏನು ಬೆಲೆ, ಅದಾದ್ರ ಬೆಲೆ ಅದಕ್ಕೆ ಕೊಡೋದು. ನಿನ್ನೆ ಹೇಳಿದಕ್ಕೆ ಮುಂದುವರಿಕೆಯದು. ನಿನ್ನೆ ಹೇಳುವಾಗ ಹೇಳಿದ್ವು, ನೀವು ಸುಖ ಪಡಬೇಡಿ ಅಂತಲ್ಲ ಶಂಕರರು ಹೇಳಿದ್ದು. ಇವತ್ತಿಂದ ಮನೆಗೆ ಹೋಗಬೇಡ ಅಂತ ಹೇಳಿದ್ದಲ್ಲ ಅವರು. ಇವತ್ತಿಂದ ಒಳ್ಳೆ ಬಟ್ಟೆ ಹಾಕೋಬೇಡ ಅಂತ ಹೇಳಿದ್ದಲ್ಲ. ಎಲ್ಲ ಕಳ್ಕೋ, ಎಲ್ಲ ಬಿಟ್ಬಿಡು ಅಂತ ಹೇಳಿದ್ದಲ್ಲ. ಅದರ ಬೆಲೆಯನ್ನು ಅದಕ್ಕೆ ಕೊಡು. ಧರ್ಮದ ಬೆಲೆ, ಅರ್ಥದ ಬೆಲೆ, ಕಾಮದ ಬೆಲೆ, ಮೋಕ್ಷದ ಬೆಲೆ, ನಾಲ್ಕಕ್ಕೂ ಬೆಲೆ ಇದೆ. ಅದರ ಬೆಲೆ ಅದಕ್ಕೆ ಕೊಡು. ಇದು ಎಲ್ಲಕ್ಕಿಂತ ಹೆಚ್ಚು ಬೆಲೆ ಬಾಳುವಂಥದ್ದು. ಜ್ಞಾನ ಮೋಕ್ಷಗಳು ಎಲ್ಲಕ್ಕಿಂತ ಹೆಚ್ಚು ಬೆಲೆ ಬಾಳುವಂಥದ್ದು. ಯಾಕೆಂದರೆ ಆತ್ಮನಿಗೆ ಬೇಕಾಗುವಂಥದ್ದು. ಈಗ ಮಠದಲ್ಲಿ ದೇವರಿಗೆ ಅಂತ ಬೇಕಾಗುವಂಥ ವಸ್ತುಗಳಿದೆ, ದೇವರ ಪೂಜೆಗೆ ಅಂತ ಬೇಕು, ಎಲ್ಲಕ್ಕಿಂತ ಹೆಚ್ಚು ಬೆಲೆ ಬಾಳುವಂಥದ್ದು. ಅಂದರೆ ಆ ದೃಷ್ಟಿ ಅದನ್ನು ಮಾಡಲೇಬೇಕು ಅಂತ. ಮತ್ತು ಯಾವುದು ಆಗುತ್ತೋ ಇಲ್ವೋ, ಪೂಜೆ ನಡೀಲೇಬೇಕು. ಪೂಜೆಗೆ ಬೇಕಾಗೋ ಸಾಮಗ್ರಿಗಳಿಂದಲೂ ಬರಲೇಬೇಕು. ಹಾಗೆ ಅಂತ. ಈಗ ಒಂದು ದೇವಸ್ಥಾನ ಅಂತಂದರೆ ದೇವರಿಗೆ ಏನು ಬೇಕು ಅದೆಲ್ಲ ಮೊದಲು ಆಗಲೇಬೇಕಲ್ವ. ಮತ್ತೇನು ಮಾಡಿ ಬಿಡಿ, ಕೊನೆ ಪಕ್ಷ ದೇವರಿಗೆ ನೈವೇದ್ಯ ಆಗಬೇಕು, ಪೂಜೆ ಆಗಬೇಕು, ಮಂಗಳಾರತಿ ಆಗಬೇಕು, ಅದು ಮಾಡಲೇಬೇಕಲ್ವ ಅದನ್ನ ಅಂತ.
ಅದನ್ನು ಮರೆತಿದ್ದೇವೆ. ಈ ಕಾಮ್ಯ ಮತ್ತು ತ್ಯಜತಾಮ್ ಅನ್ನಬೇಕಾದ್ರೆ ಕಾಮ್ಯದಲ್ಲಿ ಮುಂದೆ ಹೋಗುವಾಗ ಮೋಕ್ಷವನ್ನು ಮರೆತವು. ವ್ಯವಹಾರ ಎಷ್ಟು ಹೆಡ್ಡತನದ್ದಾಯಿತು ಅಂದರೆ ಈ ಪೂರ್ಣ ಸುಖವನ್ನು ಬಿಟ್ಟುಕೊಟ್ಟು ಯಾವುದಕ್ಕಾಗಿ ಅಂದರೆ ತುಂಡು ಸುಖಕ್ಕಾಗಿ ಅಂತ. ಅದೇ ಪೂರ್ಣದ ಒಂದು ತುಂಡಿಗೋಸ್ಕರ ಪೂರ್ಣವನ್ನು ಬಿಟ್ಟುಕೊಟ್ಟು. ಈ ವ್ಯವಹಾರ ಹೇಗಾಯಿತು ಅಂದರೆ ಬೆಂಗಳೂರಲ್ಲಿ ನಿಮ್ಮದೇ ಒಂದು ಮನೆ ಇದೆ ಅಂತ ಅಂದ್ಕೊಳ್ಳಿ, ಮನೆ ಇದೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಈಗ ಮನೆಯಿಂದ ನಿಮ್ಗೆ ಅತಿ ಹೆಚ್ಚು ಲಾಭ ಬರಬೇಕಾಗಿದೆ ನಿಮಗೆ. ಈಗ ಒಂದು ಕೋಣೆಗೆ ಯಾರು ಬಾಡಿಗೆಗೆ ಬಂದರೆ ಅದಕ್ಕೇನು ಬೆಲೆ? ಇಡೀ ಯಾರಾದರೂ ಖರೀದಿ ಮಾಡಿದ್ರೆ ಅದಕ್ಕೇನು ಬೆಲೆ? ವ್ಯತ್ಯಾಸ ಇದೆ ಅಲ್ವಾ? ಸಂಪೂರ್ಣ ಖರೀದಿ ಮಾಡಿದರೆ ಎಷ್ಟು ಹಣ ಬರುತ್ತೆ ನಮಗೆ? ಒಂದು ಕೋಣೆ ಬಾಡಿಗೆಗೆ ಬಂದರೆ ಎಷ್ಟು ಹಣ ಬರುತ್ತೆ? ಅದು ಕೂಡ ತಾತ್ಕಾಲಿಕ, ಅದು ಯಾವಾಗ ಬಿಡ್ತಾನೋ ಗೊತ್ತಿಲ್ಲ ಅಲ್ಲಿಂದ. ಈಗ ನಮಗದು ಒಟ್ಟದು ಹೆಚ್ಚು ಹಣ ಬರಬೇಕು, ಅದಕ್ಕೆ ಆ ಆಸ್ತಿಯಿಂದ ಹೆಚ್ಚು ಹಣ ಬರಬೇಕು ನಮಗೆ. ಆಗ ಇಡೀ ಆಸ್ತಿಯನ್ನು ಮಾರಿ ಬರುವ ಹಣವನ್ನು ಪಕ್ಕಕ್ಕಿಟ್ಟು ಒಂದು ಕೋಣೆ ಬಾಡಿಗೆ ಕೊಡ್ತೀರಾ? ಇಲ್ಲ ತಾನೇ ಅಂತ. ಈಗ ಇದು ಬಾಡಿಗೆ ಸುಖ ಇದೆಲ್ಲ ಇಲ್ಲಿ ಪಡ್ತಾ ಇರೋದು ಅಂತ. ಆ ಪೂರ್ಣ ಸುಖದೇ ತುಂಡು ಅಂತ. ಅದು ಇಡೀ ದೇಶ ಕೊಡ್ಲೋ ನಿಮಗೆ, ಅಥವಾ ಒಂದು 60-40 ಸೀಟ್ ಕೊಡ್ಲೋ ಅಂತ ಕೇಳಿದರೆ ನಿಮ್ಮ ಮುಂದೆ ಅಂಥವನೊಬ್ಬ ಅಂಥ ಮಹಾದಾತ ಒಬ್ಬ ಬಂದು ನಿಂತು ನಿನಗೊಂದು 10,000 ಚಿನ್ನದ ನಾಣ್ಯ ಕೊಡ್ಲೋ, ಇದಿಷ್ಟು ನಿಂದೆ, ಅದಕ್ಕೆ ಒಂದು 2 ತೆಗೆದುಕೊಡ್ಲೋ ಅಂತ ಕೇಳಿದರೆ ಆ 2 ತೆಗೆದುಕೊಡುವಂಥದ್ದು ಆಯಿತು ಅಂತ. ಆ ಪೂರ್ಣ ಸುಖವನ್ನು ಬಿಟ್ಟು ಅದದ್ದೇ ಅಂಶಗಳು, ತುಂಡುಗಳು, ಅದನ್ನು ತಗೊಂಡು ಅದಕ್ಕೋಸ್ಕರ ಅದನ್ನು ಮರೆತಂತೆ, ಪೂರ್ಣ ಸುಖವನ್ನು ಮರೆತಂತೆ. ಅದಕ್ಕೆ ವಿರೋಧ ಬಂದಾಗ ಅದನ್ನು ಅರಿಸ್ಕೊಳ್ಬೇಕು, ಯಾವತ್ತೂ ಅದನ್ನು ಅರಿಸ್ಕೋಬೇಕು. ಹಾಗಾಗಿ ಸರಿಯಾಗಿ ವ್ಯವಹಾರ ಮಾಡೋಕ್ಕೆ ಬಂದರೆ ಅವನು ಸರಿಯಾಗಿ ಪರಮಾರ್ಥವನ್ನು ಮಾಡ್ತಾನೆ. ಯಾಕೆಂದರೆ ಇದೇ ಅಲ್ಲಿರೋದು, ಅದೇ ಇಲ್ಲಿರೋದು ಅಂತ. ನಾವು ಹಿಂದೊಂದು ಸರ್ತಿ ಎಲ್ಲೋ ಮಾತನಾಡಿದ್ವು ಅಥವಾ ಬರೆದಿದ್ವು, ಏನೋ ಮಾಡಿದ್ವು ಅದನ್ನು. ಹನುಮಂತನಂಥ ವ್ಯಾಪಾರಿ ಬೇರೆ ಯಾರೂ ಇಲ್ಲ ಅಂತ, ದೊಡ್ಡ ವ್ಯಾಪಾರ ಅವನದ್ದೇ ಅಂತ. ಅದೆಲ್ಲಿದೆ ಅಂದರೆ ರಾಮಾಯಣದಲ್ಲಿ ರಾಮ ಮತ್ತು ಹನುಮಂತ ಪರಸ್ಪರ ಅಪ್ಪಿಕೊಳ್ತಾರೆ. ರಾಮ ಹನುಮಂತನನ್ನು ಅಪ್ಪಿಕೊಳ್ತಾನೆ. ಈ ಮೊನ್ನೆ ಒಂದು ಫೋಟೋ ಸಿಕ್ತು ನಮಗೆ, ಇಲ್ಲಿ ನೀನು ತಂದು ಕೊಟ್ಟಿರೋ ಫೋಟೋ. ಅದರಲ್ಲಿ ರಾಮ ಹನುಮಂತನನ್ನು ಅಪ್ಪಿಕೊಂಡಿದ್ದಾನೆ, ಹನುಮಂತ ಇದ್ದಾನೆ ಅಷ್ಟೇ ಅಲ್ಲಿ ಅಂತ. ಅದು ನಿಜವಾಗ ಘಟನೆ ನಡೆದಿದ್ದು ಕೂಡ ಹಾಗೆ ಅಂತ. ಅದು ನಡೆದಿದ್ದು ಹೇಗೆ ಅಂದರೆ ಸೀತೆಯನ್ನು ಹುಡುಕೊಂಡು ಬಂದ ಮೇಲೆ ಹನುಮಂತ ಆ ಸೀತಾ ವೃತ್ತಾಂತ ಒಂದು ರಾಮನಿಗೆ ಹೇಳಿದ ಮೇಲೆ ಏನಾದ್ರು ಕೊಡಬೇಕು ಅಂತ ಆಯಿತು ರಾಮನಿಗೆ, ಹನುಮಂತನಿಗೆ ಏನಾದ್ರು ಕೊಡಬೇಕು ಅಂತ. ಏನು ಕೊಡಬೇಕು ಅಂದರೆ ರಾಜನಲ್ವ ಅವನು, ಚಕ್ರವರ್ತಿ ಅವನು, ಅವನು ಏನು ಕೊಟ್ಟನೋ ಅದೇ ಬೆಲೆ ಬಾಳುವಂಥ, ಅದಕ್ಕಿಂತ ಹೆಚ್ಚು ಬೆಲೆ ಬಾಳುವಂಥದ್ದನ್ನು ಕೊಡಬೇಕು. ನಿಜವಾಗಿ ಸೀತೆಯನ್ನು ಕೊಡ್ತಾ ಇದ್ದಾನೆ ಹನುಮಂತ, ಅವನಿಗೆ ರಾಮ ಏನು ಕೊಡಬೇಕು? ರಾಮ ಯೋಚನೆ ಮಾಡ್ತಾನೆ, ಕೊಡೋಕ್ಕಾದ್ರೂ ಏನಿದೆ ನನ್ನ ಹತ್ರ, ಕಾಡಾಡಿ ಅಂತ, ವನವಾಸಿ ಕೊಡೋಕ್ಕಾದ್ರೂ ಏನಿದೆ ನನ್ನ ಹತ್ರ ಅಂತ. ಕೊನೆಗೆ ಎಷ್ಟು ದೊಡ್ಡ ಮಾತನಾಡ್ತಾನೆ ಅಂದರೆ ನನ್ನನ್ನೇ ಕೊಟ್ಟೆ ತಗೋ ಅಂತ ಹೇಳಿ ಒಪ್ಕೊಂಡ. ಏಷ ಸರ್ವಸ್ವಭೂತೋಮಿ ಪರಿಶ್ವಂಗೋ ಹನುಮತಃ, ನನ್ನನ್ನೇ ಕೊಟ್ಟೆ ಅಂತ ಹನುಮಂತನನ್ನು ತಪ್ಪಿಕೊಂಡ. ಆಲಿಂಗನದಲ್ಲಿ ಆತ್ಮಪ್ರಧಾನ, ಪರಮಾತ್ಮ ಪ್ರಧಾನವಿತ್ತು ಅಲ್ಲಿ ಆಲಿಂಗನದಲ್ಲಿ. ಅದೇನು ಅಂದರೆ ಇದೇ, ಹನುಮಂತ ಏನು ಮಾಡಿದ್ದ ಅಂದರೆ ತನ್ನನ್ನೇ ತಾನು ಕೊಟ್ಕೊಂಡಿದ್ದ ರಾಮನಿಗೆ, ತನ್ನನ್ನೇ ತಾನು ಕೊಟ್ಕೊಂಡಿದ್ದ. ತನ್ನನ್ನೇ ತಾನು ಯಾರು ಕೊಡ್ತಾನೋ ಅವರಿಗೆ ಭಗವಂತ ಅವನು ತನ್ನನ್ನೇ ತಾನು ಕೊಡ್ತಾನೆ ಅಂತ. ಹಾಗಾದ್ರೆ ಸರಿ ಆಯ್ತಲ್ಲ, ಏನು ವಿಶೇಷ ಅಂತ ಕೇಳ್ಬೋದು ನೀವು. ಈಗ ನಮ್ಮನ್ನು ನಾವು ಕೊಟ್ಕೊಂಡ್ರೆ ಅವನನ್ನೇ ಅವನು ಕೊಟ್ಕೊಳ್ತಾನೆ ಅಂದರೆ ಏನು ದೊಡ್ಡ ಮಾತು ಅದರಲ್ಲಿ. ಎರಡು ಈಕ್ವಲ್ ಅಂತ, ಈಕ್ವಲ್ ಅಲ್ಲ. ಯಾಕೆಂದರೆ ಅವನು ಈಕ್ವಲ್ ಅಲ್ಲ. ನಾವು ಬಹಳ ಚಿಕ್ಕವರು, ಅವನು ಬಹಳ ದೊಡ್ಡವನು. ಹನುಮಂತ ಹೇಳ್ಕೊಡ್ತಾನಲ್ಲ, ಮತ್ತು ಪ್ರತಿಯೊಬ್ಬರ ಕಶ್ಚಿನ್ ನಾಸ್ತಿ, ನನಗಿಂತ ಸಣ್ಣವರಿಲ್ಲ. ಹನುಮಂತನ ಭಾವನೆ, ತನ್ನ ಬಗ್ಗೆ ಇರೋ ಭಾವನೆ ಹನುಮಂತನಿಗೆ, ನನಗಿಂತ ಸಣ್ಣವರಿಲ್ಲ, ಎಲ್ಲರಿಗಿಂತ ಸಣ್ಣವನು ನಾನೇ. ಅಲ್ಲಿಗೆ ಅವನು ಏನು ಕೊಟ್ಟಾಗಾಯಿತು ರಾಮನಿಗೆ ಅಂದರೆ ಎಲ್ಲರಿಗಿಂತ ಸಣ್ಣವನನ್ನು, ಎಲ್ಲಕ್ಕಿಂತ ಸಣ್ಣದನ್ನು ಕೊಟ್ಟಾಗಾಯಿತು ಹನುಮಂತ ರಾಮನಿಗೆ. ಮತ್ತು ಅವನ ಪ್ರಕಾರ ಎಲ್ಲಕ್ಕಿಂತ ದೊಡ್ಡದು ಯಾವುದು ಅಂದರೆ ರಾಮ ಅಂತ. ಅಲ್ಲಿ ಏನು ಮಾಡಿದಾಗಾಯಿತು ಅಂದರೆ ಎಲ್ಲಕ್ಕಿಂತ ಸಣ್ಣದನ್ನು ಕೊಟ್ಟು ಎಲ್ಲಕ್ಕಿಂತ ದೊಡ್ಡದನ್ನು ಪಡ್ಕೊಂಡಾಗಾಯಿತು. ನೋಡಿ, ಇಂಥ ವ್ಯಾಪಾರ ಮಾಡಿದ್ರಿ ಅಂತ. ಅತೀ ಕಡಿಮೆ ಇನ್ವೆಸ್ಟ್ಮೆಂಟ್, ಅತೀ ಕಡಿಮೆ, ಇನ್ನು ಕಡಿಮೆ ಅಂತಿಲ್ಲ ಅಂತ ಇನ್ವೆಸ್ಟ್ಮೆಂಟ್ ಮಾಡಿ ಅತಿ ದೊಡ್ಡ ಲಾಭವನ್ನು ಪಡ್ಕೊಳ್ಳೋಂಥ ವ್ಯಾಪಾರ ಇದ್ದರೆ ಅದಕ್ಕೆ ಪರಮಾರ್ಥ ಅಂತ ಹೆಸರು. ಅದೇ ಪರಮಾರ್ಥ. ಅಂದರೆ ವ್ಯಾಪಾರದಲ್ಲಿ ಅತ್ಯುತ್ಕೃಷ್ಟವಾದ ಯಾವುದಿದೆ, ಅತೀ ದೊಡ್ಡದು, ಅದೇ ಪರಮಾರ್ಥ ಅಂದರೆ ಅಂತ. ಅಷ್ಟು ಮನಸ್ಸಿಗೆ ಬಂದರೆ ಕಾಮ್ಯ ಮತಿ ತ್ಯಜ್ಯತಾಮ್ ಅರ್ಥ ಆಗುತ್ತೆ. ಈಗ ಏನಾಗಿದೆ ಅಂದರೆ ನಮಗೆ ಅದು ಕಾಣ್ತಾ ಇಲ್ಲ, ಹಾಗಾಗಿ ಇದೇ ದೊಡ್ಡದಾಗಿದೆ ನಮಗೆ. ಈ ಲೌಕಿಕ ಅಂದರೆ ಇಂದ್ರಿಯ ಸುಖವೇ ತುಂಬ ದೊಡ್ಡದಾಗಿದೆ, ಆತ್ಮಸುಖ ಅದಕ್ಕಿಂತ ಎಷ್ಟು ದೊಡ್ಡದೊಂದು ಗೊತ್ತಿಲ್ಲ ಅಂತ. ಹಾಗಾಗಿ ಆತ್ಮಸುಖಕ್ಕೆ ನಾವು ಬೆಲೆ ಕೊಡ್ತಾ ಇಲ್ಲ, ಅದನ್ನು ಮರೆತು ಬಿಟ್ಟಿದ್ದೀವಿ, ಉಪೇಕ್ಷೆ ಮಾಡಿಬಿಟ್ಟಿದ್ದೀವಿ ಅದನ್ನು.
ಇಂದ್ರಿಯಗಳು ಕೇಳಿದ್ನೆಲ್ಲ ಕೊಡ್ತಾ ಇದ್ದೀವಿ. ಆ ಇಂದ್ರಿಯಗಳು ದಾರಿ ತಪ್ಪಿ ಕೇಳ್ತಾ ಇದ್ದಾವೆ, ಅಂದರೆ ಸಲ್ಲದೇ ಇರೋದನ್ನು ಕೂಡ ಕೇಳ್ತಾ ಇದ್ದಾವೆ. ಯಾವುದು ಅವಕ್ಕೆ ನಿಜವಾಗಿ ಅವು ಕೇಳಬಾರ್ದು, ನಾವು ಕೊಡಬಾರ್ದು ಅಂಥದ್ನೆಲ್ಲ ಕೇಳ್ತಾ ಇದ್ದಾವೆ. ಅದನ್ನೆಲ್ಲ ಕೊಡ್ತಾ ಇದ್ದೀವಿ. ನಾವು ಕೊಟ್ಟಿದ್ದರಿಂದಾಗಿ ಕಳ್ಕೊಳ್ತಾ ಇದ್ದೀವಿ, ಆತ್ಮಸುಖವನ್ನೇ ಕಳ್ಕೊಳ್ತಾ ಇದ್ದೀವಿ. ಹಾಗಾಗಿ ಹುಷಾರಿಯಪ್ಪ, ಅದು ಮಾಡಬೇಡ. ವ್ಯವಹಾರಕ್ಕೆ ಹೊರಟಿದೆಯೇ, ಇದೊಂದು ದೊಡ್ಡ ಮಾರುಕಟ್ಟೆ ತಾನೇ, ಈ ಪ್ರಪಂಚ ಅಂದರೆ ದೊಡ್ಡ ಮಾರುಕಟ್ಟೆ. ಇಲ್ಲಿ ಬಂದಿದ್ದೆ ನಾವೀಗ. ವ್ಯವಹಾರ ಸರಿಯಾಗಿ ಮಾಡು, ಬೆಲೆ ನೋಡಿಕೊಂಡು ಅದು ಸರಿಯಾದ ಬೆಲೆಯನ್ನು ಕೊಡು, ಇಲ್ಲ ಅಂತಿಲ್ಲ. ಅದು ತರಕಾರಿಗೆ ಸೈಟಿನ ಬೆಲೆ ಕೊಡಬೇಡ. ತರಕಾರಿಗೆ ತರಕಾರಿ ಬೆಲೆನೇ ಕೊಡು, ಸೈಟಿಗೆ ಸೈಟಿನ ಬೆಲೆನೇ ಕೊಡು, ಮುತ್ತು ರತ್ನಗಳಿಗೆ ಅದರ ಬೆಲೆನೇ ಕೊಡು. ಅದಕ್ಕಿಂತ ಹೆಚ್ಚಿನ ಬೆಲೆನ ಯಾವುದಕ್ಕೂ ಕೊಡಬೇಡ. ಮುಂದೆ ಯಾವುದೋ ದೊಡ್ಡದಕ್ಕೆ ಬೇಕಾಗುತ್ತೆ ಇಟ್ಕೊಂಡಿದೆಯಲ್ಲ ಒಂದು, ಅದನ್ನು ಯಾವುದೋ ಚಿಕ್ಕದಕ್ಕೆ ಕೊಟ್ಟು ಹಾಳು ಮಾಡ್ಕೊಳ್ಬೇಡ. ಹರೇ ರಾಮ್.